ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಒಂದು ಕಾಲು ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಕೋಲ್ಡ್ಗೆ ಅಂತೂ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರಿಗಾದರೂ ಹುಷಾರಿಲ್ಲ ಮನೆಯಲ್ಲಿ ಅಂದರೆ ಈ ಥರ ಒಂದು 4 ಕಾಲು ತಂದು ಈ ಥರ ಸೂಪ್ ಮಾಡಿಕೊಡಿ, ಬೇಗ ಹುಷಾರಾಗ್ತಾರೆ. ಕೆಮ್ಮು, ನೆಗಡಿ, ಜ್ವರ ಬಂದಾಗ ಈ ಥರ ಒಂದು ಸೂಪ್ ಮಾಡಿಕೊಟ್ರಂತೂ ತುಂಬಾ ಬೇಗ ಹುಷಾರಾಗ್ತಾರೆ. ಬನ್ನಿ, ನಾನು ಹೇಗೆ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನಿಲ್ಲಿ ಒಂದು 4 ಕಾಲನ್ನ ಮುಂದೆಗಡೆ ಕಾಲಿವು ಇದನ್ನು ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ತಂದಿದ್ದೀನಿ, ಕಟ್ ಮಾಡಿಸ್ಕೊಂಡು ತಂದಿದ್ದೀನಿ. ಇದನ್ನು ಒಂದು 4-5 ಸಲ ಕ್ಲೀನಾಗಿ ವಾಶ್ ಮಾಡಬೇಕು, ಚೆನ್ನಾಗಿ ವಾಶ್ ಮಾಡಬೇಕು, ಇಲ್ಲ ಸ್ಮೆಲ್ ಬರುತ್ತೆ. ಇದು ಕುಡಿಬೇಕಾದ್ರೆ ಸ್ವಲ್ಪ ವಾಸನೆ ಇರುತ್ತೆ. ಅದಕ್ಕೆ ಕ್ಲೀನಾಗಿ ಅರಿಶಿನ ಹಾಕಿ ವಾಶ್ ಮಾಡಿಬಿಟ್ರೆ ಕ್ಲೀನಾಗಿ ಹೋಗುತ್ತೆ, ಅದು ಸ್ಮೆಲ್ ಬರೋದಿಲ್ಲ. ನೋಡಿ, ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಿರೋದಿಲ್ಲ, ಏಕೆಂದರೆ ಕಾಲಲ್ಲಿ ಬೇಯ್ತಾ ಅದೇ ಜಿಡ್ಡಿನ ಅಂಶ ಬಿಡುತ್ತೆ. ಆವಾಗ ನಾವೇನಾದರೂ ಇವಾಗಲೇ ಆಯಿಲ್ ಜಾಸ್ತಿ ಹಾಕ್ಬಿಟ್ರೆ ಕುಡಿಬೇಕಾದ್ರೆ ಬರೀ ಆಯಿಲು ಜಾಸ್ತಿ ಆದರೆ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಇರಬೇಕು. ಒಂದು 2 ಸ್ಪೂನ್ ಸಾಕು ಕಾಲು ಸೂಪ್ಗೆ. ಫ್ರೈಗೆ, ಮಸಾಲೆ ಫ್ರೈಗೆ ಒಂದು ಸ್ಪೂನು, ಕಾಲು ಫ್ರೈ ಮಾಡ್ಬೇಕಾದ್ರೆ 1 ಸ್ಪೂನ್ ಸಾಕು ನಮಗೆ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಮೊಗ್ಗಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಾವು ಎಷ್ಟು ಬೇಕಾದ್ರೂ ನೀರು ಸೇರಿಸ್ಬೋದು. ಇದು ಬರೀ ಸೂಪ್ ತಾನೇ, ನಮಗೆ ಬರೀ ನೀರು ಥರನೇ ಇರಬೇಕು. ಬರೀ ಈ ಥರ ರಸ ಬಿಡಬೇಕಷ್ಟೇ. ನಮಗೆ ನೀರು ನಾವು ಎಷ್ಟು ಬೇಕಾದ್ರೂ ಸೇರಿಸ್ಬೋದು, ಏನು ತೊಂದರೆ ಏನಿಲ್ಲ. ಅಂದರೆ ನೀರು ಸೇರಿಸ್ತೀನಿ ಅಂದರೆ ಫುಲ್ ಕುಕ್ಕರ್ ತುಂಬ ನೀರಾದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು. ಇವಾಗ ಇಷ್ಟು ನೀರು ಹಾಕಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಹಾಕ್ತೀನಿ ನೀರನ್ನ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫಸ್ಟು ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಕುದಿಯೋದು ಬಿಡ್ತೀನಿ. ಕರೆಕ್ಟಾಗಿ 10 ನಿಮಿಷಕ್ಕೆ ಕುದಿ ಬಂದಿರ್ತದೆ. 10 ನಿಮಿಷಕ್ಕೆ ಬೆಂದೋಗಿರ್ತದೆ ಅದು. 1 ನಿಮಿಷ ಐ ಫ್ಲೇಮ್ ಇಟ್ಟಿದ್ದೀನಿ. 1 ನಿಮಿಷ ಐ ಫ್ಲೇಮ್ ಬಂದ ತಕ್ಷಣ, ವಿಸಲ್ ಬಂದ ತಕ್ಷಣ ಫ್ಲೇಮ್ ಕಡಿಮೆ ಮಾಡಿಬಿಡ್ತೀನಿ. 10 ನಿಮಿಷ ಬಿಡ್ತೀನಿ, ಅವಾಗ ಕರೆಕ್ಟಾಗಿ ಕಾಲು ಬೆಂದಿರ್ತದೆ. ನೋಡಿ, ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಧನಿಯಾ ಇದು ತುಂಬಾ ಕೋಲ್ಡ್ಗಂತೂ ತುಂಬಾ ಒಳ್ಳೆಯದು ಧನಿಯಾ. ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರು, ಮೆಣಸು, ಕಾಳು ಮೆಣಸು, 1-2 ಲವಂಗ, 2 ಚಕ್ಕೆ, ಒಂದೇ 1 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಮಗೆ ಕೋಲ್ಡು ಯಾವುದರಲ್ಲಿ ಕಡಿಮೆ ಆಗುತ್ತೆ ಅದೇ ಪದಾರ್ಥ ಇದಕ್ಕೆ ಸೇರಿಸ್ಬೇಕು. ಆವಾಗಲೇ ನಮಗೆ ಕೋಲ್ಡ್ ಆಗಲಿ, ಜ್ವರ ಆಗಲಿ, ತಲೆನೋವು ಪ್ರತಿಯೊಂದು ಕಡಿಮೆ ಆಗೋದು. ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚು ಶುಂಠಿ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥನೂ ಕೋಲ್ಡ್ಗೆ ತುಂಬಾ ಒಳ್ಳೆಯದು. ಇದು ಹಾಕಿ ಕುಡಿದ್ರಂತೂ ತುಂಬಾ ಬೇಗ ಕೋಲ್ಡ್ ಕಡಿಮೆ ಆಗುತ್ತೆ, ಕೆಮ್ಮು ಕಡಿಮೆ ಆಗುತ್ತೆ. ಈ ಕಾಲು ನೋವು ಇರೋರು, ಬಾಡಿ ಪೇಯ್ನ್ ಇರೋರು ಈ ಥರ ಕುಡೀರಿ, ತುಂಬಾ ಬೇಗ ವಾಸಿ ಆಗುತ್ತೆ. ಇದಕ್ಕೆ ನಾನು 4 ಹಸಿಮೆಣ್ಸಿಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಏನಾದ್ರು ಖಾರವಾಗಿ ಬೇಕು ಅಂದರೆ ಇನ್ನೂ ಹಸಿಮೆಣ್ಸಿಕಾಯಿ ಸೇರಿಸ್ಕೋಬೋದು. ಇದು ಖಾರ ಕರೆಕ್ಟಾಗಿತ್ತಂತೆ ಅವ್ರಿಗೆ. ಇದಕ್ಕೆ 1 ಈರುಳ್ಳಿನ ಉದ್ದ ಕಟ್ ಮಾಡಿ ಇದನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದ್ರೊಳಗಡೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ, ಏನು ಜಾಸ್ತಿ ಇದಕ್ಕೆ ಸಾಮಾನು ಏನು ಬೇಕಾಗೇ ಇರೋದಿಲ್ಲ. ಸ್ವಲ್ಪನೇ, ಏನು ಜಾಸ್ತಿ ಏನಿಲ್ಲ. ಜೀರಿಗೆ, ಮೆಣಸು, ಧನಿಯಾ ಎಲ್ಲ ಮನೆಯಲ್ಲಿ ಸಿಗುವಂಥದ್ದೇ. ಅಷ್ಟೇನು ಜಾಸ್ತಿ ಪದಾರ್ಥ ಖರ್ಚಾಗುತ್ತೆ ಅಂತ ಏನಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಜೀರಿಗೆ, ಮೆಣಸು ನೋಡಿ ಇಷ್ಟೇ. ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು, ಅಷ್ಟೇ ಮುಗೀತು. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪ್ ಅಂದರೆ ಸಖತ್ತಾಗಿತ್ತಂತೆ. ನೆಕ್ಸ್ಟ್ ಡೇನೋ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು, ನಮ್ಗೆ ಇನ್ನೂ ಒಂದು ಸಲ ಮಾಡಿಕೊಡಿ ಅಂತಲೂ ಹೇಳ್ತಾಯಿದ್ರು ಅವರು. ತುಂಬಾ ಚೆನ್ನಾಗಿತ್ತಂತೆ. ಈ ಥರ ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಾಲು ಸೂಪು ನೋಡಿ 10 ನಿಮಿಷ ಆಯಿತು, ತೋರಿಸ್ತೀನಿ ನೋಡಿ. ಇದು 1/4% ಬೆಂದೋಗಿದೆ ಕಾಲು. ಕರೆಕ್ಟಾಗಿ 10 ನಿಮಿಷ ಬಿಟ್ಟಿದ್ದೆ ನಾನು. ನೋಡಿ, ಮಾಂಸ ಎಲ್ಲ ಅಲ್ಲೇ ಬಿಟ್ಟೋಗಿದೆ. ಕಾಲು ಮಾಂಸ, ಕುರಿ ಕಾಲ್ದು ಇದು ನೋಡಿ ಎಷ್ಟು ಮೆತ್ತಗಾಗಿದೆ. ಇವಾಗ ಇಷ್ಟು ಬೆಂದಿದೆಯಲ್ವಾ, ಈಗ ಮಸಾಲೆ ಹಾಕಿ 1-2 ವಿಸಲ್ ಕೂಗಿಸಿದ್ರೆ ಸೂಪ್ ರೆಡಿ. ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂದರೆ, ಈ ಹೋಟೆಲೆಲ್ಲ ಕೊಡ್ತಾರಲ್ಲ, ನೀರು ಸೇರಿಸ್ತಾರೆ ಕೊಡಿ, ಎಷ್ಟು ಬೇಕಾದ್ರೂ ನೀರು ಸೇರಿಸ್ಬೋದು. ಅದ್ರ ಟೇಸ್ಟ್ ಕಡಿಮೆ ಆಗುತ್ತೆ. ನೋಡಿ, ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಮಸಾಲೆನ ಇದ್ರೊಳಗಡೆ ಸೇರಿಸ್ತೀನಿ. ಮಸಾಲೆ ಸೇರಿಸ್ಬಿಟ್ಟು ಇದ್ರೊಳಗೆ ಇನ್ನೂ ಸ್ವಲ್ಪ ನೀರು ಹೆಚ್ಚು ಮಾಡ್ತೀನಿ.
ಬೇಕಿದ್ರೆ ಇದಕ್ಕೆ ಕಡಿಮೆ ಏನಾದರೂ ಖಾರ ಟೇಸ್ಟ್ ಮಾಡಿರಿ. ಖಾರ ಕಡಿಮೆ ಆಯಿತು ಅಂದರೆ ಪೆಪ್ಪರ್ನ ಸ್ವಲ್ಪ ದಪ್ಪ ದಪ್ಪ ಮಾಡಿ ಅದರೊಳಗಡೆ ಸೇರಿಸ್ರಿ ಸಾಕು. ಪುಡಿ ಏನು ಬೇಡ, ಸ್ವಲ್ಪ ಬಾಯಿಗೆ ಪೆಪ್ಪರ್ ಸಿಗಬೇಕು, ಆವಾಗಲೇ ನಮಗೆ ಕೋಲ್ಡ್ ಕಡಿಮೆ ಆಗೋದು. ನೋಡಿ ಇಷ್ಟು ನೀರು ಸೇರಿಸಿದ್ದೀನಿ. ನೀರು ಥರ ಇರಬೇಕು ಸೂಪು, ಆವಾಗಲೇ ಚೆನ್ನಾಗಿರೋದು. ನೋಡಿ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 2 ವಿಸಲ್ ಕೂಗಿಸ್ತೀನಿ ಅಷ್ಟೇ, ಮುಗೀತು. ಕಾಲು ಸೂಪು ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ಚಳಿಗಾಲದಲ್ಲಂತೂ ಈ ಥರ ಮಾಡ್ಕೊ ಕುಡಿತಾಯಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ನೋಡಿ ಎಣ್ಣೆ ಯಾವ ಥರ ಬಿಟ್ಟಿದೆ, ಸೂಪ್ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರು ನೆಕ್ಸ್ಟ್ ಡೇನೇ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಕಾಲು ಸೂಪು, ನಮ್ಗೆ ಇನ್ನೂ ಒಂದು ಸಲ ಮಾಡಿಕೊಡಿ ಅಂತ. ನೋಡಿ ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ನೋಡ್ತಾ ಇದ್ರೇ ಕುಡಿಬೇಕು ಅನಿಸುತ್ತೆ. ಫುಲ್ಲು ಬೆಂದೋಗಿತ್ತು ಗೊತ್ತಾ ಕಾಲು. ಬೇಕಾದ್ರೆ ಈ ಥರಲ್ಲಿ ಅನ್ನನೂ ಮಿಕ್ಸ್ ಮಾಡ್ಕೊ ತಿನ್ಬೋದು, ಏನು ತೊಂದರೆ ಏನಿಲ್ಲ. ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಈ ಸೂಪ್ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನವ ಅನಿಸುತ್ತೆ, ಅಷ್ಟು ಟೇಸ್ಟ್ ಇರ್ತದೆ. ಮಕ್ಳಿಗೂ ಕೂಡ ಅವರು ಕಾಲು ಏನಾರು ತಿನ್ನಲಿಲ್ಲ ಅಂದರೆ ಈ ಥರ ಸೂಪ್ ಕೊಡ್ಬೋದು ಮಕ್ಕಳಿಗೆ. ಸೂಪ್ ಕುಡಿದರೆ ತುಂಬಾ ಮಕ್ಳಿಗೂ ಎನರ್ಜಿ ಬರುತ್ತಲ್ವ. ನೋಡಿ ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.